ಧನು ರಾಶಿಯ 15 ಪ್ರಮುಖ ವಿಷಯಗಳು. 2025ರಲ್ಲಿ ಧನು ರಾಶಿಯವರ ಆರ್ಥಿಕ, ಪ್ರೇಮ, ವಿವಾಹ, ಹಣಕಾಸಿನ ಜೀವನ ಹೇಗಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ತಿಳಿಯಬಹುದು. ಹಾಗಾದರೆ ಹೊಸ ವರ್ಷದಲ್ಲಿ ಧನು ರಾಶಿಯವರ ಜಾತಕ ಹೇಗಿದೆ, ಅವರ ವೃತ್ತಿ ರಂಗ, ಆರೋಗ್ಯ, ಶಿಕ್ಷಣ, ವ್ಯಾಪಾರ, ವ್ಯವಹಾರ ಹೇಗಿರಲಿದೆ ಎಂದು ಈಗ ತಿಳಿಯೋಣ. ಧನು ರಾಶಿಯವರ 3ನೇ ಮನೆಯಲ್ಲಿ ಶನಿ ಹಾಗೂ 6ನೇ ಮನೆಯಲ್ಲಿ ಗುರು ಇದೆ. 2025 ಮೇ ತಿಂಗಳವರೆಗೂ ಗುರುವಿನ ಸಂಚಾರ ಷಷ್ಠದಲ್ಲಿ ಇರುತ್ತದೆ. ರಾಜಾಧಿಪತಿಯಾಗಿ 6ನೇ ಮನೆಯಲ್ಲಿ ರೋಗ ಸ್ಥಾನದಲ್ಲಿ ಇರುವುದು ಸ್ವಲ್ಪ ಪೀಡನೆ ಹೆಚ್ಚು ಎಂದು ಹೇಳಬಹುದು. ಆದರೆ ಶನಿಯಿಂದ ನಿಮಗೆ ತೊಂದರೆ ಇಲ್ಲ. 2025ರಲ್ಲಿ ಧನು ರಾಶಿಯ ವ್ಯಾಪಾರ ವ್ಯವಹಾರ ಹೇಗಿರುತ್ತದೆ? ಧನು ರಾಶಿಯವರ ವ್ಯಾಪಾರ ವ್ಯವಹಾರ ಮುಂದಿನ ವರ್ಷ ಹೇಗಿರಲಿದೆ ಎಂದು ನೋಡುವುದಾದರೆ, ರಾಹು ನಿಮ್ಮ 3ನೇ ಮನೆಗೆ ಬಂದು ತುಂಬಾ ಉತ್ತಮ ಫಲ ನೀಡಲಿದ್ದಾನೆ. ವ್ಯಾಪಾರ ವ್ಯವಹಾರ ಬಹಳ ಅನುಕೂಲವನ್ನು ತಂದುಕೊಡುತ್ತಾನೆ. ಬಾಂಧವ್ಯ, ಸಂಪತ್ತು ಎಲ್ಲವೂ ಸಿಗುತ್ತದೆ. ಗುರುವಿನ ಪ್ರಭಾವ ನಿಮ್ಮ ಜನ್ಮ ರಾಶಿಯಲ್ಲಿ ಇರುವುದರಿಂದ ಸಾಕಷ್ಟು ಅನುಕೂಲ ತಂದು ಕೊಡುತ್ತದೆ. ಹೀಗಾಗಿ ಶನಿಯ ದೃಷ್ಟಿ ವ್ಯಾಪಾರ, ಕರ್ಮ ಸ್ಥಾನದಲ್ಲಿ ಬೀಳುವುದರಿಂದ ಜಾಗರೂಕರಾಗಿರಿ. ಉದಾಸೀನ ಮಾಡಬೇಡಿ. ಬೇರೆಯವರ ವಿಚಾರಗಳಿಗೆ ಕೈ ಹಾಕಬೇಡಿ. ಎಲ್ಲ ವಿಚಾರದಲ್ಲಿ ಬೇರೆಯವರಿಗೆ ಅನುಕೂಲತೆ ಮಾಡುವುದು ಬೇಡ. ಹಾಗೂ ನಿಮಗೆ ತುಂಬಾ ಅನುಕೂಲವಾದ ಪರಿಸ್ಥಿತಿಯನ್ನೇ ತಂದುಕೊಡುತ್ತಾನೆ. ಹೊಸ ಕೆಲಸ ಶುರು ಮಾಡಲು ಹೊಸ ವರ್ಷ ತುಂಬಾ ಅನುಕೂಲವಾಗಿದೆ. 2025ರಲ್ಲಿ ಧನು ರಾಶಿಯ ಪ್ರೇಮ ಜೀವನ ಹೇಗಿರುತ್ತದೆ? ಈ ವರ್ಷ ಮದುವೆಗಳಿಗೆ, ಶುಭ ಕಾರ್ಯಗಳಿಗೆ ತುಂಬಾ ಒಳ್ಳೆಯ ಸಮಯವಿದೆ. ತುಂಬಾ ವರ್ಷಗಳಿಂದ ಮದುವೆ ಆಗುತ್ತಿಲ್ಲ ಎನ್ನುವ ಧನು ರಾಶಿಯವರಿಗೆ ಈ ವರ್ಷ ಕಂಕಣ ಭಾಗ್ಯ ಕೂಡಿ ಬರಲಿದೆ. ವಿಶೇಷವಾಗಿ ಮದುವೆಗೆ ಸಂಬಂಧಿಸಿದ ಅಡೆತಡೆಗಳು ದೂರವಾಗುತ್ತವೆ. ಪ್ರೇಮ ವಿವಾಹಗಳಿಗೂ ಸಹ ಈ ವರ್ಷ ತುಂಬಾ ಶುಭಕರವಾಗಿದೆ. ಅಲ್ಲದೆ ಪ್ರೇಮಿಗಳು ಈ ವರ್ಷ ಮನೆಯವರನ್ನು ಒಪ್ಪಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಾರೆ. ವೈವಾಹಿಕ ಜೀವನದ ಏಳು ಬೀಳು ಸಹ ದೂರವಾಗಿ ಒಂದಾಗಿ ಸಂಸಾರ ಮಾಡುತ್ತಾರೆ. 2025ರಲ್ಲಿ ಧನು ರಾಶಿಯ ಆರೋಗ್ಯ ಹೇಗಿರುತ್ತದೆ? ಮುಂದಿನ ವರ್ಷ ಧನು ರಾಶಿಯವರ ಆರೋಗ್ಯ ಕೆಲ ತಿಂಗಳಲ್ಲಿ ಸ್ವಲ್ಪ ಹದಗೆಡಬಹುದು. ಮಾರ್ಚ್ನಲ್ಲಿ ಶನಿ ನಿಮ್ಮ 4ನೇ ಮನೆಗೆ ಹೋಗಿ ಅರ್ಧಾಷ್ಟಮ ಶನಿಯಾಗುತ್ತದೆ. ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳು ಗುರು ಬದಲಾವಣೆಯಾಗುವವರೆಗೂ ಧನು ರಾಶಿಯವರಿಗೆ ವಿಪರೀತ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಆರೋಗ್ಯದಲ್ಲಿ ಏರುಪೇರು ಆಗಲಿದೆ. ಕುಟುಂಬದಲ್ಲಿ ಕಿರಿಕಿರಿ ಅಧಿಕವಾಗುತ್ತದೆ. ಮಕ್ಕಳೊಂದಿಗೆ ಮನಸ್ತಾಪಗಳು ಅಧಿಕವಾಗುತ್ತವೆ. ಅಭಿವೃದ್ಧಿ ಆಗುವುದಿಲ್ಲ. ಕೈಗೆ ಬಂದ ಹಣವನ್ನು ಅನುಭವಿಸಲು ಆಗುವುದಿಲ್ಲ. 3 ತಿಂಗಳು ತುಂಬಾ ಎಚ್ಚರವಾಗಿರಬೇಕು. ಗುರು ಬದಲಾದ ಬಳಿಕ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತದೆ. 4. ಧನು ರಾಶಿಯವರಿಗೆ ಯಾವ ರಾಶಿಯ ಜೀವನ ಸಂಗಾತಿ ಉತ್ತಮ? ಮೇಷ, ಸಿಂಹ ಮತ್ತು ತುಲಾ ರಾಶಿಯ ಜನರು ಧನು ರಾಶಿಯವರಿಗೆ ಅತ್ಯುತ್ತಮ ಜೀವನ ಸಂಗಾತಿ ಎಂದು ಪರಿಗಣಿಸಲಾಗುತ್ತದೆ. ಸಿಂಹ ರಾಶಿ ಮತ್ತು ಧನ ಎರಡು ರಾಶಿಯವರು ಸ್ವಾಭಾವಿಕವಾಗಿ ಧೈರ್ಯಶಾಲಿ ಮತ್ತು ಕುತೂಹಲಕಾರಿಯಾಗಿರುತ್ತಾರೆ. ಧನು ರಾಶಿಯೊಂದಿಗಿನ ತುಲಾ ರಾಶಿಯ ಸಂಬಂಧವು ಸ್ಥಿರವಾಗಿದೆ ಮತ್ತು ಆಳವಾದ ಸ್ನೇಹಿತರಾಗುತ್ತಾರೆ. 5. ಧನು ರಾಶಿಯವರು ಯಾವ ಬಣ್ಣದ ವಾಹನವನ್ನು ಖರೀದಿಸಬೇಕು? ಈ ಜನರಿಗೆ ಬಿಳಿ, ಹಳದಿ ಮತ್ತು ಚಿನ್ನದ ಬಣ್ಣದ ವಾಹನಗಳು ಶುಭ. ಚಿನ್ನದ ಬಣ್ಣ ಗುರುಗ್ರಹವನ್ನು ಸಂಕೇತಿಸುತ್ತದೆ. ಇದು ಮಂಗಳಕರತೆಯನ್ನು ನೀಡುತ್ತದೆ. ಬಿಳಿ ಬಣ್ಣವು ಶಾಂತಿ ಮತ್ತು ಶುದ್ಧತೆಯ ಸಂಕೇತವಾಗಿದೆ. ಯಾವುದೇ ವಾಹನವನ್ನು ಗುರುವಾರ ಅಥವಾ ಗುರುಪುಷ್ಯ ಯೋಗದ ದಿನ ಮಾತ್ರ ಖರೀದಿಸಬೇಕು. ವಾಹನಕ್ಕೆ ಅರಿಶಿಣ ಮತ್ತು ಶ್ರೀಗಂಧದ ತಿಲಕವನ್ನು ಹಚ್ಚಿ. 6. ಧನು ರಾಶಿಯವರು ಯಾವ ದಾನ ಮಾಡಬೇಕು? ಧನು ರಾಶಿಯವರು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಬೇಕು. ಅರಿಶಿಣದಂತೆ ಹಳದಿ ಬಟ್ಟೆ, ಬಾಳೆಹಣ್ಣು, ಕಡಲೆಬೇಳೆ ಮತ್ತು ಚಿನ್ನ. ಇದು ಗುರುಗ್ರಹವನ್ನು ಬಲಪಡಿಸುತ್ತದೆ ಮತ್ತು ಅದೃಷ್ಟವನ್ನು ಜಾಗೃತಗೊಳಿಸುತ್ತದೆ. ಯಾವಾಗಲೂ ಗುರುವಾರ ದಾನ ಮಾಡಿ ಮತ್ತು ಅದನ್ನು ಬ್ರಾಹ್ಮಣರಿಗೆ ಅಥವಾ ನಿರ್ಗತಿಕರಿಗೆ ಕೊಡಿ. 7. ಧನು ರಾಶಿಯವರು ಯಾವ ದಾನ ಮಾಡಬಾರದು? ಧನು ರಾಶಿಯವರು ಕಪ್ಪು ಬಣ್ಣದ ವಸ್ತುಗಳು, ಕಬ್ಬಿಣದ ವಸ್ತುಗಳು ಮತ್ತು ಮದ್ಯವನ್ನು ದಾನ ಮಾಡಬಾರದು. ಈ ವಸ್ತುಗಳನ್ನು ದಾನ ಮಾಡುವುದು ಶನಿ ಮೇಲೆ ಪ್ರಭಾವ ಬೀರುತ್ತದೆ. ಇದು ಗುರುಗ್ರಹದ ವಿರುದ್ಧ ಬೀಳುತ್ತದೆ. ಇವರು ಸೂರ್ಯಗೆ ಸಂಬಂಧಿತ ಗೋಧಿ, ಬೆಲ್ಲ, ತಾಮ್ರದ ವಸ್ತುಗಳಂತಹ ವಸ್ತುಗಳನ್ನು ದಾನ ಮಾಡಬೇಕು. 8. ಧನು ರಾಶಿಯವರು ಯಾವ ವಯಸ್ಸಿನಲ್ಲಿ ಮದುವೆ ಆಗುತ್ತಾರೆ?
ಈ ರಾಶಿಯವರು ಸಾಮಾನ್ಯವಾಗಿ 25ರಿಂದ 31ರ ವಯಸ್ಸಿನಲ್ಲಿ ಮದುವೆಯಾಗುತ್ತಾರೆ. ಇವರು ತಮ್ಮ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಇವರ ಜೀವನ ಸಂಗಾತಿಯಾಗುವವರು ಅವರ ಆಲೋಚನೆಗಳು ಮತ್ತು ಅವರ ಸ್ವಾತಂತ್ರ್ಯವನ್ನು ಗೌರವಿಸಬೇಕು. 9. ಧನು ರಾಶಿಯ ಜನರನ್ನು ಯಾವ ದೇವರುಗಳು ರಕ್ಷಿಸುತ್ತಾರೆ? ಧನು ರಾಶಿಯ ಜನರ ರಕ್ಷಕ ವಿಷ್ಣು ಮತ್ತು ಲಕ್ಷ್ಮೀ ದೇವತೆ. ಭಗವಾನ್ ವಿಷ್ಣು ಇವರ ಜೀವನ ಪ್ರಯಾಣವನ್ನು ಸುಲಭಗೊಳಿಸುತ್ತಾರೆ ಮತ್ತು ಲಕ್ಷ್ಮೀ ದೇವಿಯು ಅವರಿಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ದಯಪಾಲಿಸುತ್ತಾಳೆ. ಓಂ ನಮೋ ಭಗವತೆ ಎಂದು ಪೂಜಿಸಬೇಕು. ಗುರುವಾರ ವಾಸುದೇವಯ್ಯ ಮಂತ್ರವನ್ನು ಪಠಿಸಿ. ಧನು ರಾಶಿಯವರು ದಿನವಿಡೀ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು. 10. ಧನು ರಾಶಿಯವರು ಬಟ್ಟೆ ಹೇಗೆ ಧರಿಸಬೇಕು? ಈ ರಾಶಿ ಚಕ್ರದ ಜನರು ಶುದ್ಧವಾದ ತಿಳಿ ಬಣ್ಣಗಳು ಮತ್ತು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ಇದು ಇವರ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಧಾರ್ಮಿಕ ಸಂದರ್ಭಗಳಲ್ಲಿ ಹಳದಿ ಬಣ್ಣವು ನಿಮಗೆ ಧೈರ್ಯ ಮತ್ತು ಬಲಗೊಳಿಸುತ್ತದೆ. 11. ಧನು ರಾಶಿಯವರ ಅದೃಷ್ಟ ಸಂಖ್ಯೆ ಯಾವುದು? ಧನು ರಾಶಿಯವರಿಗೆ ಸಂಖ್ಯೆ 3 ಅದೃಷ್ಟ. ಆದ್ದರಿಂದ 3, 12, 21, 30, 39, 48, 57, 66, 75 ಎಂಬ 3 ಸಂಖ್ಯೆಗಳ ಸರಣಿಯು ಮಂಗಳಕರವಾಗಿದೆ. ಇವುಗಳಲ್ಲದೆ 9 ಸಂಖ್ಯೆಗಳು ಶುಭ, 4, 7, 8 ಸಂಖ್ಯೆಗಳು ಸಮ ಮತ್ತು 5, 6 ಸಂಖ್ಯೆಗಳು ಅಶುಭ. ಈ ಸಂಖ್ಯೆಗಳ ಶುಭವನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಿದರೆ ಖಂಡಿತವಾಗಿಯೂ ಪ್ರಯೋಜನವಾಗುತ್ತದೆ. 12. ಧನು ರಾಶಿಯವರಿಗೆ ಯಾವ ರೋಗ ಬರಬಹುದು? ಧನು ರಾಶಿಯವರು ನರಮಂಡಲ, ಚರ್ಮ ಮತ್ತು ಯಕೃತ್ತಿಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ಗುರಿಯಾಗುತ್ತಾರೆ. ಈ ಜನರು ಆಲ್ಕೋಹಾಲ್ ಅನ್ನು ತ್ಯಜಿಸಬೇಕು ಮತ್ತು ಹೆಚ್ಚು ಹಾಲು ಮತ್ತು ಪ್ರೋಟೀನ್ ಭರಿತ ಆಹಾರವನ್ನು ಸೇವಿಸಬೇಕು. ಅಲ್ಲದೆ ಒಬ್ಬರು ಒಂದೇ ಸ್ಥಳದಲ್ಲಿ ದೀರ್ಘಕಾಲ ಕುಳಿತುಕೊಳ್ಳುವುದನ್ನು ತಪ್ಪಿಸಬೇಕು. ಬೇಗ ರಾತ್ರಿ ಊಟ ಮಾಡಿ ಮಲಗುವ ಮುನ್ನ ಸ್ವಲ್ಪ ನಡಿಗೆ ಮಾಡಿದರೆ ಒಳ್ಳೆಯದು. 13. ಧನು ರಾಶಿಯವರು ಯಾವ ವ್ರತವನ್ನು ಮಾಡಬೇಕು? ಧನು ರಾಶಿಯ ಆಡಳಿತ ಗ್ರಹ ಗುರು. ಆದ್ದರಿಂದ ಈ ರಾಶಿ ಚಕ್ರ ಚಿಹ್ನೆಯ ಜನರು ಗುರುವಾರದಂದು ಪೂರ್ಣ ಹೃದಯ ಮತ್ತು ಭಕ್ತಿಯಿಂದ ಉಪವಾಸವನ್ನು ಆಚರಿಸಬೇಕು. ಈ ಉಪವಾಸವನ್ನು ವಿಷ್ಣುವಿಗೆ ಸಮರ್ಪಿಸಲಾಗಿದೆ. ಭಗವಾನ್ ವಿಷ್ಣುವನ್ನು ಬೃಹಸ್ಪತಿ ಎಂದು ಕರೆಯುತ್ತಾರೆ. 14. ಧನು ರಾಶಿಯವರಿಗೆ ಯಾವ ಕೆಲಸ ಉತ್ತಮ? ಧನು ರಾಶಿಯವರು ರಂಗಭೂಮಿ, ಲಲಿತ ಕಲೆ, ಚಿನ್ನ, ಬೆಳ್ಳಿ ವ್ಯಾಪಾರ, ಮ್ಯಾನೇಜರ್, ಹೋಟೆಲ್ ಕಾರ್ಯಾಚರಣೆ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ವಿಜ್ಞಾನ, ಗಣಿತ, ವಾಣಿಜ್ಯ ಮತ್ತು ಖಾತೆ ವಿಷಯಗಳು ಅವರಿಗೆ ಸೂಕ್ತವಾಗಿವೆ. ಒಬ್ಬ ವ್ಯಕ್ತಿಯು ಹೊರಗೆ ದುಡಿದು ಬದುಕಬೇಕಾದಂತಹ ಕೆಲಸಗಳಲ್ಲಿಯೂ ಅವರ ಕಾರ್ಯಕ್ಷಮತೆ ತುಂಬಾ ಚೆನ್ನಾಗಿದೆ. ಸ್ಥಳೀಯರು ಉತ್ತಮ ಆಟಗಾರರು. 15. ಧನು ರಾಶಿಯವರು ಯಾವ ರತ್ನವನ್ನು ಧರಿಸಬೇಕು? ಧನು ರಾಶಿಯ ಜನರು ನೀಲಮಣಿ ರತ್ನವನ್ನು ಧರಿಸಬೇಕು. ಧನು ರಾಶಿಯ ಅಧಿಪತಿ ಗುರು ಮತ್ತು ನೀಲಮಣಿ ರತ್ನವು ಗುರುವಿಗೆ ಸಂಬಂಧಿಸಿದೆ. ನೀಲಮಣಿಯನ್ನು ಧರಿಸುವುದರಿಂದ ಗುರುವು ಜಾತಕದಲ್ಲಿ ಬಲಶಾಲಿಯಾಗುತ್ತಾನೆ ಮತ್ತು ಜೀವನದಲ್ಲಿ ಹಣದ ಕೊರತೆ ಇಲ್ಲ. ನೀಲಮಣಿ ಧರಿಸುವುದರಿಂದ ಶಾಂತಿ ಮತ್ತು ಸಂಪತ್ತು ಬರುತ್ತದೆ. ಇದು ಜನರ ಧನಾತ್ಮಕ ಸಂತೋಷ ಮತ್ತು ಬೆರೆಯುವವರಾಗಿರಲು ಸಹಾಯ ಮಾಡುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.